ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ಟ್ರೈನ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರೆಂಟ್ ಲೊಕೇಶನ್ ಎಲ್ಲಿದ್ದೀನಿ ಅಂದರೆ ಹುಬ್ಳಿ ಜಂಕ್ಷನ್ ಒಳಗಿದ್ದೀನಿ. ಹುಬ್ಳಿ ಜಂಕ್ಷನ್ಗೆ ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 17319 ಹುಬ್ಳಿ ಹೈದರಾಬಾದ್ ಎಕ್ಸ್ಪ್ರೆಸ್ಸಲ್ಲಿ. ಇದು ಹುಬ್ಳಿಯಿಂದ ನೈಟ್ 8:50 ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ 10:40 ಹೈದರಾಬಾದ್ ಅಂದರೆ ಇವತ್ತು ನಮ್ಮ ಟ್ರೈನ್ ಬಂದ್ಬಿಟ್ಟು ಇದೇ ಟ್ರೈನು ಹುಬ್ಳಿ ಹೈದರಾಬಾದ್ ಎಕ್ಸ್ಪ್ರೆಸ್ಸು. ನೋಡಿ ಇಲ್ಲಿ ಐತೆ ಬೋರ್ಡು, ಹುಬ್ಳಿ ಹೈದರಾಬಾದ್, ಹುಬ್ಳಿ ದಾದರ್. ಮತ್ತು ಹುಬ್ಳಿ ದಾದರ್ ಜೊತೆ ರೇಕ್ ಶೇರಿಂಗ್ ಇದೆ ಗಾಡಿ ಇದು. ಮತ್ತು B1 ನಮ್ಮ ಕೋಚು. ಸೀಟು ತೋರಿಸ್ತೀನಿ ಬನ್ನಿ. ನಮ್ಮ ಫೇವ್ರೇಟ್ ಸೀಟ್ ಸಿಕ್ಕಿದೆ ಇವತ್ತು. 3rd AC ಟ್ರಾವೆಲ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕರೆಂಟಲ್ಲಿ ಸಿಕ್ಕಿದೆ. ಇದೊಂದು ಕರೆಂಟಲ್ಲಿ ಬುಕ್ ಮಾಡಿಕೊಂಡೆ. ಬನ್ನಿ ಹೋಗುವ. ಹಿಂಗಿದೆ 17319 ಹುಬ್ಳಿ ಹೈದರಾಬಾದ್ ಎಕ್ಸ್ಪ್ರೆಸ್ ರೂಟ್ ಬಗ್ಗೆ ಹೇಳಬೇಕು ಅಂದರೆ ಇದು ಹುಬ್ಳಿನ ನೈಟ್ 8:50 ಬಿಟ್ಟು ಗದಗು, ಅಣಿಗೆರೆ, ಗದಗು, ಬಾಗಲಕೋಟೆ, ಬಿಜಾಪುರ ಮೇಲೆ ಒಟ್ಟಗಿಗೆ ಹೋಗಿ ಒಟ್ಟಗಿಯಿಂದ ಇದು ಕಲಬುರ್ಗಿಯಿಂದ ಸೇಡಮು, ವಾಡಿ ಮೇಲೆ ಚಿತ್ತಾಪುರ್ಗೆ ಹೋಗ್ತಾನೆ. ಚಿತ್ತಾಪುರಿಂದ ಎಲ್ಲಿಗೆ ಹೋಗುತ್ತೆ ಹೇಳಿ, ಸೇಡಮ್ಗೆ ಹೋಗ್ತಾನೆ. ಸೇಡಮ್ಮಿಂದ ತಾಂಡೂರು, ವಿಕಾರಾಬಾದ್ ಮೇಲೆ ಲಿಂಗಂಪಲ್ಲಿ ಮೇಲೆ ಹೈದರಾಬಾದ್ಗೆ ಹೋಗ್ತೇವೆ. ಹೈದರಾಬಾದಿಗೆ ರೀಚಿಂಗ್ ಟೈಮಿಂಗ್ ಕೊಟ್ಟಿರೋದು 10:40 ಕೊಟ್ಟಿದ್ದಾನೆ ಬೆಳಿಗ್ಗೆ. ನೋಡೋಣ ಎಷ್ಟು ಗಂಟೆಗೆ ಆಗುತ್ತೆ ಅಂತ. ಹೀಗೆ ಪ್ಲಾಟ್ಫಾರ್ಮ್ ನಂಬರ್ 4ಗೆ ಕರ್ನಾಟಕ ಸಂಪರ್ಕ ಕ್ರಾಂತಿ ಬಂದು ನಿಂತಿದೆ. ಯಶವಂತಪುರ ನಿಜಾಮುದ್ದೀನ್ದು ಇದು. ಯಶವಂತಪುರಿಂದ 1:50 ಡಿಪಾರ್ಟ್ ಆಗಿರುತ್ತೆ. ಇಲ್ಲಿಗೆ ಬರೋಷ್ಟೊತ್ತಿಗೆ 9 ಗಂಟೆ ತೊಗೊಂಡಿದೆ, 8:15 ತೊಗೊಂಡಿದೆ. ಹಿಂಗಿದೆ. ಇಲ್ಲಿ ನಮ್ದು ICF ರೇಕು, ಜೊತೆಗೆ ರೇಕ್ ಶೇರಿಂಗ್ ಬಂದ್ಬಿಟ್ಟು ಹುಬ್ಳಿ ದಾದರು. ಹೇಳ್ಬೇಕು ಅಂದರೆ ನಮ್ಮ ಈ ಟ್ರೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ, ಆದರೆ ಟಿಕೆಟ್ ಸಿಗಲಿಲ್ಲ. ವೇಟಿಂಗಲ್ಲಿ ಕ್ಯಾನ್ಸಲ್ ಆಗೋಯ್ತು. ಏನು ಐಡಿಯಾ ಮಾಡಿದ್ದು ಗೊತ್ತಾ, ನಾವು ಫಸ್ಟು ಇದು ಹುಬ್ಳಿ ದಾದರೇ ಮಾಡೋಣ. ಈ ಟ್ರೈನ್ ರೇಕ್ ಶೇರಿಂಗ್ ಇದೆಯಲ್ಲ, ಅದ್ರ ಟ್ರೈನೇ ಮಾಡೋಣ ಅಂತ ಐಡಿಯಾ ಮಾಡಿದ್ದು. ಹುಬ್ಳಿಯಿಂದ ದಾದರ್ವರೆಗೂ ತತ್ಕಾಲ್ ಜನರಲ್ ಕೋಟಾದಲ್ಲಿ 120 ಸೀಟ್ ಖಾಲಿ ವೇಟಿಂಗ್ ಇತ್ತು. ಅದರಿಂದ ತತ್ಕಾಲ್ ನೋಡೋಣ ಅಂತ ಮಾಡಿದ್ದು. ಎಲ್ಲ ಫಿಲ್ ಮಾಡಿದ್ದೀನಿ. ಬರೀ 2 ನಿಮಿಷದಿಂದ ವೇಟಿಂಗ್ ಬಂದ್ಬಿಡ್ತು. ತತ್ಕಾಲ್ ವೇಟಿಂಗ್ ಲಿಸ್ಟ್ 71 ಅಂತ ಬಂತು. ಅಂದರೆ ಕನ್ಫರ್ಮ್ ಆಗುತ್ತೆ ಅಲ್ವ ಅಂತ ನೋಡಿದ್ರೆ ಕನ್ಫರ್ಮ್ ಆಗಲಿಲ್ಲ. ಆಮೇಲೆ ಚಂಡೀಗಢ ನೋಡಿದೆ, ಚಂಡೀಗಢ ಸಂಪರ್ಕ ಅಂತ ವೇಟಿಂಗ್ ಲಿಸ್ಟ್ 22 ಇತ್ತು ತತ್ಕಾಲಲ್ಲಿ. ಬಿಡು ಕನ್ಫರ್ಮ್ ಆಗುತ್ತೆ ಅಂತ ಐಡಿಯಾ ಮಾಡ್ಕೊಂಡು ಸುಮ್ಮನೆ ಇದ್ದೆ, ಆಗುತ್ತೆ ಬಿಡು ಅಂತ. ಅದು ಆಗಲಿಲ್ಲ, ಅದು ಕ್ಯಾನ್ಸಲ್ ಮಾಡಿಕೊಂಡೆ. ಈಗ ಇದ್ರಲ್ಲಿ ನೋಡ್ತೀನಿ ವೇಟಿಂಗ್ ಇದು ಅವೈಲಬಲ್ ಇತ್ತು. ಕರೆಂಟಲ್ಲಿ 5 ಸೀಟ್ ಏನೋ ಖಾಲಿ ಇತ್ತು. ಅದಕ್ಕೆ ನಾನು ರುದ್ರೊಬ್ರು ಎಲ್ಲ ಐಡಿಯಾ ಮಾಡ್ಕೊಂಡು ಅವರು ಗದಗಿಂದ ಬೋರ್ಡ್ ಮಾಡ್ಕೊತಾರೆ. ನಾನು ಇಲ್ಲಿಂದನೇ ಬೋರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನೋಡೋಣ ಮುಂದಕ್ಕೆ ಏನೇನು ಅದೆಲ್ಲ ಬೆಡ್ ರೋಲ್ಸ್ ಅದೆಲ್ಲ ಏನು ಬರುತ್ತೆ ಅದೆಲ್ಲ ನಿಮಗೆ ಟ್ರೈನಿಗೆ ಯಾವ ಇಂಜಿನ್ ಇದೆ ಅಂದರೆ ನಮ್ಮ ಕರುನಾಡು UBL WDP 4B ಇದೆ. ಫುಲ್ ಎಂಡ್ ಟು ಎಂಡು. ಮತ್ತೆ ಇಲ್ಲಿ ನೋಡಿ ಯಾವ ಟ್ರೈನ್ ಜೊತೆ ಹೇಳಿದ್ನಲ್ಲ, ಹುಬ್ಳಿ ಹೈದರಾಬಾದು, ಹುಬ್ಳಿ ದಾದರು ಜೊತೆ ರೇಕ್ ಶೇರಿಂಗ್ ಇದೆ ಗಾಡಿ. ನಾವು ಪ್ಲಾಟ್ಫಾರ್ಮ್ ನಂಬರ್ 5ಅಲ್ಲಿ ಇದ್ದೀವಿ. ನೋಡುವ, ನಿಮಗೆ ಗೊತ್ತು ಕರ್ನಾಟಕ ಸಂಪರ್ಕ ಅಂತ. ಇದರಲ್ಲೂ ಮಾಡಬೇಕಂತೆ ಬೇಜಾನ್ ಟ್ರೈ ಮಾಡ್ತಾ ಇದ್ದೀನಿ. ಸೀಟು ಸಿಗ್ತಾ ಇಲ್ಲ ಏನು. ಇದು ಅದು ಬೇರೆ ಕಂಟಿನ್ಯೂಸ್ ರಜಾ ಬೇರೆ ಹಾಕ್ಬೇಕು ನಾನು. ನಮ್ಮ ಆಫೀಸಲ್ಲಿ ರಜಾ ಬೇರೆ ಕೊಡಲ್ಲ. ಹೀಗಾಗಿ ನಾವು ವೀಕೆಂಡಲ್ಲಿ ಬಂದು ವ್ಲಾಗ್ ಟೈಮಲ್ಲಿ ಡಿಪಾರ್ಚರ್ ಆಗ್ತಿದೆ. ಹುಬ್ಳಿ ಜಂಕ್ಷನಿಂದ ಸ್ಟೇಷನ್ ಕೋಡ್ ಬಂದ್ಬಿಟ್ಟು UBL. ಪ್ಲಾಟ್ಫಾರ್ಮ್ ನಂಬರ್ 5ಇಂದ ಡಿಪಾರ್ಟ್ ಆಗ್ತಾಯಿದೆ. ಪಕ್ಕದಲ್ಲಿರೋದು ಕರ್ನಾಟಕ ಸಂಪರ್ಕ ಕ್ರಾಂತಿ. ಯಶವಂತಪುರದಿಂದ ನಿಜಾಮುದ್ದೀನ್ ಅದು ಕಾಚಿಗೂಡ ಮೇಲೆ ಹೋಗ್ತಾನೆ. ಅದು ಹಿಂದೆನೇ ಬರುತ್ತೆ ಗಾಡಿ ಅಪ್ ಟು ಗದಗ್ವರೆಗೂ. ಗದಗಿಂದ ಅದು ಸ್ಟ್ರೈಟ್ ಕೊಪ್ಪಳ ಹೊಸಪೇಟೆ ಮೇಲೆ ಹೋಗ್ತಾನೆ. ನಮ್ಮ ಬಿಜಾಪುರ ಬಾಗಲಕೋಟೆ ಮೇಲೆ ಕಲಬುರ್ಗಿ ಹೋಗುತ್ತೆ ಗಾಡಿ ನಮ್ಮ ರೂಟು. ಅದು ಬ್ಯಾಕ್ ಸೈಡೇ ಇರುತ್ತೆ. ಏನೋ ನೋಡುವ, ಏನು ಓವರ್ಟೇಕ್ ಆಗುತ್ತೇನೋ ಗದಗ ಒಳಗಡೆ, ಗದಗ ರೀಚ್ ಆಗೋಷ್ಟೊತ್ತಿಗೆ ಅಂತ. ಅದು 1 ಅವರ್ ಟೈಮ್ ಇದೆ. 9:50 ಡಿಪಾರ್ಚರು, ಇದು 8:50. ಹುಬ್ಳಿನ ಜಂಕ್ಷನ್ ಯಾಕಂದ್ರೆ ಅಂದರೆ ಇಲ್ಲಿಂದ 3 ಲೈನ್ ಹೋಗಿದೆ. ಒಂದು ವಯ ದಾವಣಗೆರೆಗೆ, ಇನ್ನೊಂದು ಹೋಗಿದೆ ನಾವು ಹೋಗ್ತಾ ಇದ್ದೀವಿ ಗದಗಿಗೆ, ಇನ್ನೊಂದು ಬಂದ್ಬಿಟ್ಟು ವಯ ಧಾರವಾಡಿಂದ ಬೆಳಗಾವಿಗೆ 1 ಲೈನ್ ಆಗಿದೆ. ಅದಕ್ಕೆ ಇದನ್ನ ಜಂಕ್ಷನ್ ಅಂತ ಕರೀತಾರೆ. ಹೇಳಬೇಕು ಅಂದರೆ ಇದು ಹುಬ್ಳಿ ಮೇನ್ ಸೌತ್ ವೆಸ್ಟರ್ನ್ ರೈಲ್ವೇಸ್ ಹೆಡ್ ಕ್ವಾರ್ಟರ್ಸ್ ನಮ್ಮ ಹುಬ್ಳಿ ಜಂಕ್ಷನಲ್ಲೇ ಇರೋದು. ನೋಡುವ, ಇನ್ನು ಡಿಪಾರ್ಟ್ ಆಗಿ ನೋಡಿ. ನಿಜಾಮುದ್ದೀನ್ ಗಾಡಿ ಎಷ್ಟು ಫುಲ್ ಪ್ಯಾಕ್ ಅಂದರೆ ಇಲ್ಲಿದೆ. ಇನ್ನೇನು ಹೋಗೋಣ, ಇನ್ನೂ ಹೊಲ್ಟಿದ್ದೈತಿ. ಹೇಳಬೇಕು ಅಂದರೆ ನೋಡಿ, ಪ್ಲಾಟ್ಫಾರ್ಮ್ ನಂಬರ್ 8ಅಲ್ಲಿ ಚಿಕ್ಕಜಾಜೂರು ಹುಬ್ಳಿ ಡೆಮೋ ಬಂದು ನಿಂತಿದೆ ಗಾಡಿ. ಅದು ಆ್ಯಕ್ಚುಲಿ ಅದು ಚಿತ್ರದುರ್ಗ ಡೆಮೋ ಇರಬೇಕು. ಅದು ಚಿತ್ರದುರ್ಗದಿಂದ ಚಿಕ್ಕಜಾಜೂರು ಕ್ಯಾನ್ಸಲ್ ಆಗಿದೆ.
ಅದರಿಂದ ಚಿತ್ರದುರ್ಗದಿಂದ ಚಿಕ್ಕಜಾಜೂರಿಂದ ಹುಬ್ಳಿ ಡೆಮು ಟ್ರೈನು. ನೀವೇನು ಈ ಲೈನ್ ನೋಡ್ತಾ ಇದ್ರಲ್ಲ, ಈ ಲೈನ್ ಬಂದ್ಬಿಟ್ಟು ದಾವಣಗೆರೆಗೆ ಹೋಗ್ತಾಯಿದೆ. ನಾವು ಹೋಗ್ತಾ ಇರೋದು ವಯ ಗದಗ. 35 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ಮೊದಲನೇ ಹಾಲ್ಟ್ ಅಣಿಗೆರೆಗೆ. ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು NGR. ಇಲ್ಲಿಗೆ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 9:19ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 9:34ಕ್ಕೆ. ಅಂದರೆ 15 ನಿಮಿಷ ಡಿಲೇ ಇದೆ. ಮತ್ತು ಇಲ್ಲಿ 1 ನಿಮಿಷ ಹಾಲ್ಟ್ ಕೊಟ್ಟರು, 1 ನಿಮಿಷ ಹಾಲ್ಟ್. ಮತ್ತು ಇದು ಹುಬ್ಳಿ ಡಿವಿಷನಲ್ಲೇ ಬರುತ್ತೆ ಅಣಿಗೆರೆ ಸ್ಟೇಷನ್ನು. ಮತ್ತು ಹೇಳ್ಬೇಕಂದ್ರೆ ಈ ಟ್ರೈನಲ್ಲಿ ಬರೀ 2 AC ಕೋಚಸ್ ಇರೋದು. ಒಂದು AC 57 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ 2ನೇ ಹಾಲ್ಟ್ ಗದಗ ಜಂಕ್ಷನ್ಗೆ. ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು GDG. ಇಲ್ಲಿಗೆ ನಮ್ಮ ಟ್ರೈನ್ ಬರಬೇಕಾಗಿತ್ತು ಟೈಮಿಂಗ್ಸ್ 10 ಗಂಟೆಗೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 9:55. ಅಂದರೆ 5 ನಿಮಿಷ ಬಿಫೋರ್ ಬಂದಿದೆ. ಮತ್ತು 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ. ನಾವು ಬಂದಿದ್ದು ಹಿಂಗೆ. ಈಗ ನಾವು ವಾಪಸ್ ಹಿಂಗೆ ಹೋಗ್ತಾ ಇದ್ದೀವಿ. ಮತ್ತು ಗದಗ್ನ ಜಂಕ್ಷನ್ ಯಾಕಪ್ಪ ಅಂದರೆ ಇಲ್ಲಿಂದ ಹುಬ್ಳಿ ಗುಂತಕಲ್ ಮೇನ್ ಲೈನಲ್ಲಿ ಒಂದು ಲೈನು, ಹುಬ್ಳಿ ಗುಂತಕಲ್ ಮೇನ್ ಲೈನಲ್ಲಿ ಒಂದು ಲೈನು ಬಾಗಲಕೋಟೆ ಲೈನ್ ಹೋಗಿದೆ. ಅದಕ್ಕೆ ಇದನ್ನ ಜಂಕ್ಷನ್ ಅಂತ ಕರೀತಾರೆ. ಬನ್ನಿ ಹೋಗುವ. ಆಗ್ತಿದೆ KSK ಅಂದರೆ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್. ಯಶವಂತಪುರದಿಂದ ನಿಜಾಮುದ್ದೀನ್ ಹೋಗುತ್ತಲ್ಲ, ಕರ್ನಾಟಕ ಸಂಪರ್ಕ ಕ್ರಾಂತಿ ವಯ ಗುಂತಕಲ್ ಮೇಲೆ ಹೋಗುತ್ತೆ. ಗುಂತಕಲ್, ಕಾಂಚಿಗೂಡ ಮೇಲೆ ನಾಗ್ಪುರ. ಇಪ್ಪತ್ತು ನಿಮಿಷ ಹಾಲ್ಟ್ ಆದಮೇಲೆ ಡಿಪಾರ್ಟ್ ಆಗ್ತಿದೆ ಇಲ್ಲಿ ಗದಗ ಜಂಕ್ಷನಿಂದ. ನೀವು ಆ ಟ್ರೈನ್ ನೋಡ್ತಿದ್ದೀರಲ್ಲ, ಅದು ಬಂದ್ಬಿಟ್ಟು GG ಅಂದರೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ಪಂಡ್ರಾಪುರಿಂದ ಮೈಸೂರಿಗೆ ಹೋಗ್ತಿದೆ. ಇಲ್ಲಿ ಅದಕ್ಕೆ ಲೋಕೋ ರಿವರ್ಸಲ್ಲಿದೆ ಗಾಡಿ. ಪಂಡ್ರಾಪುರಿಂದ ಮೈಸೂರು ಹೋಗೋ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ಅದು ಡೀಸೆಲ್ ಲೋಕೋ. ಅದು ಬಂದು ಇಲ್ಲಿ ಹುಬ್ಳಿಲಿ ಚೇಂಜ್ ಆಗುತ್ತೆ ಏನೋ ಎಲೆಕ್ಟ್ರಿಕ್ ಲೋಕೋಗೆ. ನಾನು 8 ಎಲೆಕ್ಟ್ರಿಕ್ ಅಂದ್ಕೊಂಡಿದ್ದೆ. ಇದು ಇಲ್ಲ, ಗದಗಿಂದ ಚೇಂಜ್ ಆಗುತ್ತೆ. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತೆ. ಈ ಟ್ರೈನಿನ 3ನೇ ಹಾಲ್ಟ್ ಒಲೆ ಆಲೂರಿಗೆ. ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು HL. ಇಲ್ಲಿಗೆ ನಮ್ಮ ಟ್ರೈನ್ ಬರಬೇಕಾಗಿತ್ತು ಟೈಮಿಂಗ್ಸು 10:59ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 10:11:14. ಅಂದರೆ ಕಾಲು ಗಂಟೆ ಏನೋ ಡಿಲೇ ಇದೆ ಗಾಡಿ. ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಮ್ಮ ಟ್ರೈನ್ ಹುಬ್ಳಿ ಹೈದರಾಬಾದ್ ಎಕ್ಸ್ಪ್ರೆಸ್ ಬಗ್ಗೆ, ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ 4 ಜನರಲ್ ಕ್ಲಾಸು, 7 ಸ್ಲೀಪರ್ ಕೋಚು, 1 3rd AC, 1 2nd AC ಜೊತೆ ಓಡುತ್ತೆ. ನಿಮ್ಗೆ ಫೇರ್ ಬಗ್ಗೆ ಮಾತಾಡ್ಬೇಕಾದ್ರೆ 8 to 8 ಜರ್ನಿ ಮಾಡ್ತೀರಾ ಅಂದರೆ ಇನ್ನು ಹುಬ್ಳಿಯಿಂದ ಹೈದರಾಬಾದ್ಗೆ ನಿಮಗೆ ಸ್ಲೀಪರ್ ಕೋಚ್ ಬೀಳುತ್ತೆ 370 ರೂಪಾಯಿ, 3rd AC ಬೀಳುತ್ತೆ 1000 ರೂಪಾಯಿ, ಮತ್ತು 2nd AC ಸ್ಲೀಪರ್ ಬರುತ್ತೆ 370 ರೂಪಾಯಿ, 3rd AC ಬಂದ್ಬಿಟ್ಟು 1000 ರೂಪಾಯಿ.
ಆದಮೇಲೆ ನಮ್ಮ ಟ್ರೈನ್ ಬಂದೈತೆ 125 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತೆ ರೀ. ಎಲ್ಲಿಗೆ ಹೇಳ್ರಿ, ಬಾದಾಮಿಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು ಬಿ ಡಿ ಇಲ್ಲಿಗೆ ನಮ್ಮ ಟ್ರೈನ್ ಬರಬೇಕಾಗಿತ್ತು ಟೈಮಿಂಗ್ಸು 11:29ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತೆ ರೀ ಇಲ್ಲಿ 11:40ಕ್ಕೆ. ಅಂದರೆ 11 ನಿಮಿಷ ಡಿಲೇ ಇದೆ, ಮತ್ತು ಇಲ್ಲಿ 1 ನಿಮಿಷ ಹೊರಟಿದೆ. ಮತ್ತು ಬಾದಾಮಿಗೆ ಏನಕ್ಕೆ ಬರಬೇಕು ಅಂದರೆ ನಿಮಗೆ ಯುನೆಸ್ಕೋ ಹೆರಿಟೇಜ್ ಸಿಟಿ ಇದೆ. ನಿಮಗೆ ಯುನೆಸ್ಕೋ ಸಿಟಿ ಸ್ಟೇಜಲ್ಲಿ ಬರ್ಬೋದು. ಇನ್ನೇನು ಅಷ್ಟು ನೈಟ್ ತೋರಿಸೋದಂತ ಇರಲ್ಲ. ಇನ್ನು ನೆಕ್ಸ್ಟ್ ಬಾಗಲಕೋಟೆ ಎಲ್ಲ 12 ಗಂಟೆ ಮೇಲೆ, ಮತ್ತು ಬಿಜಾಪುರ ಎಲ್ಲ 2 ಗಂಟೆ ಮೇಲೆ ಬರುತ್ತೆ. ಎಚ್ಚರಿಕೆ ಆದರೆ ನಿಮಗೆ ತೋರಿಸ್ತೀನಿ, ಇಲ್ಲಾಂದರೆ ಅಲ್ಲಿವರೆಗೂ ನಾನು ನೆಕ್ಸ್ಟ್ ನಾವು ಎಲ್ಲಿ ಇಳಿತೀನೋ ಬೆಳಿಗ್ಗೆ ಎಲ್ಲಿ ಎಚ್ಚರಿಕೆ ಆಗುತ್ತೆ ಅಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಗುಡ್ ನೈಟ್. ನೋಡಿ ಯಾವುದೋ ಟ್ರೈನ್ ಅರೈವಲ್ ತೊಗೊತದೆ. ನೋಡಿ 17319 ಹುಬ್ಳಿ ಹೈದರಾಬಾದ್ ಎಕ್ಸ್ಪ್ರೆಸ್ ಬಂದೈತೆ ರೀ ಈಗ ಒಟಗಿ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು HG. ಇಲ್ಲಿಗೆ ನಮ್ಮ ಟ್ರೈನ್ ಬರಬೇಕಾಗಿತ್ತು ಟೈಮಿಂಗ್ಸ್ 4:20ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತೆ ರೀ ಇಲ್ಲಿ 3:40ಕ್ಕೆ. ಅಂದರೆ 40 ನಿಮಿಷ ಬಿಫೋರ್ ಬಂದಿದೆ ಗಾಡಿ. ಮತ್ತು ಇಲ್ಲಿ 10 ನಿಮಿಷ ಹೊಲ್ಟಿದೆ. 10 ನಿಮಿಷ ಹೊಲ್ಟೆ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಇಬ್ಬರು ಚೇಂಜ್ ಆಗ್ತಾರೆ. ಯಾಕಂದರೆ ಇದು ಇಲ್ಲೇ ಡಿವಿಷನ್ ಚೇಂಜ್ ಆಗುತ್ತೆ. ಇನ್ನು ಇದು ಸೋಲಾಪುರ್ಗೆ ಹೋಗಲ್ಲ, ಇಲ್ಲಿ ಒಟ್ಟಿಗೆ ಬೈಪಾಸ್ ತೊಗೊಂಡು ಸೀದಾ ಪುಣೆ ಕನ್ಯಾಕುಮಾರಿ ಎಕ್ಸ್ಪ್ರೆಸ್. ನೋಡಿ ನಾವು ಇಲ್ಲೇ ಒಟಗಿ ಜಂಕ್ಷನಲ್ಲೇ ಡಿಬೋರ್ಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ನಮ್ಮ ಟ್ರೈನು ಸೋಲಾಪುರ್ಗೆ ಹೋಗಲ್ಲ, ಬರೀ ಇಲ್ಲಿಂದ ಬೈಪಾಸ್ ತೊಗೊಂಡು ಕಲಬುರ್ಗಿ ಸೈಡ್ ಹೋಗುತ್ತೆ. ನಾವು ಸೋಲಾಪುರ್ಗೆ ಹೋಗ್ಬೇಕಾಗಿರೋದ್ರಿಂದ ಇಲ್ಲಿ ಒಟಗಿ ಜಂಕ್ಷನಲ್ಲಿ ಇಳ್ಕೊತಾ ಇದ್ದೀನಿ. ಮುಂದೆ ಬರೋ ದಿನಗಳಲ್ಲಿ 8 ಜರ್ನಿ ಮಾಡ್ತೀನಿ ಹುಬ್ಳಿಯಿಂದ ಹೈದರಾಬಾದ್ಗೆ, ಇಲ್ಲ ಹೈದರಾಬಾದಿಂದ ಹುಬ್ಳಿಗೆ 8 ಜರ್ನಿ ಮಾಡ್ತೀನಿ. ಮತ್ತು ಹಿಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಜರ್ನಿ. ಮತ್ತು ಇವತ್ತು ನಮ್ಮ ಜೊತೆಗೆ SK ಯಾದವ್ ಬ್ಲಾಗ್ಸು ಮತ್ತು RCD ಇನ್ಸೈಡಿಟ್ಟು ಟ್ರಾವೆಲ್ ಮಾಡ್ತಿದ್ದಾರೆ. ಮತ್ತು ಸಿಗುವ. ಮತ್ತು ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.